ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಬ್ಲಾಗ್. ಸೊ ಗೈಸ್, ನಾವಿವತ್ತಿದ್ದೀವಿ ಮಂಡ್ಯ ಜಿಲ್ಲೆಯ ಹೊಸ ಹೊಳಲು ಗ್ರಾಮದಲ್ಲಿ. ಸೊ ಇವತ್ತು ಲಕ್ಷ್ಮೀನಾರಾಯಣ ಟೆಂಪಲ್ನ ಅಂದರೆ ಈ ಚೋಳ ಲಕ್ಷ್ಮೀನಾರಾಯಣ ಟೆಂಪಲ್ನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಸೊ ಇವತ್ತು ಈ ಹೊಸ ಹೊಳಲು ಬಂದಿದ್ದೀನಿ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಈ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂದ್ಗಡೆ ಹೆಬ್ಬಾಗಿಲದು. ಸೊ ಈ ದೇವಸ್ಥಾನದ ಹೆಬ್ಬಾಗಿಲಿಂದ ಒಳಗಡೆ ಹೋದರೆ ಸೊ ನೋಡಿ ಮುಂದ್ಗಡೆ ಹೀಗೆ ಕಾಣುತ್ತೆ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಸೊ 3 ಮಂಟಪಗಳನ್ನು ಹೊಂದಿದ್ದು ಇದು ನಕ್ಷತ್ರಾಕಾರದಲ್ಲಿದೆ. ಸೊ ಗಾಯ್ಸ್, ನೋಡೋದಕ್ಕೆ ಮುಂದ್ಗಡೆಯಿಂದ ದೇವಸ್ಥಾನ ಹೀಗಿದೆ. ಸೊ ಹಿಂದ್ಗಡೆ ಹೇಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ ಪೂರ್ತಿಯಾಗಿ. ಸೊ ಗಾಯ್ಸ್, ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದ್ರೆ ಈ ದೇವಸ್ಥಾನನ ಬಂದ್ಬಿಟ್ಟು ಚಾಲುಕ್ಯರು ನಿರ್ಮಾಣ ಮಾಡಿರ್ತಾರೆ. ಸೊ ಲಕ್ಷ್ಮೀನಾರಾಯಣ ದೇವಸ್ಥಾನನ ನಿರ್ಮಾಣ ಮಾಡಿರ್ತಾರೆ ಇಲ್ಲಿ. ಸೊ ಇಲ್ಲಿ ಹಳಬ್ರು ಅಂದರೆ ಆವಾಗಿನ ಕಾಲದವರು ಇಲ್ಲಿ ದೇವಸ್ಥಾನ ಮುಂಭಾಗದಲ್ಲಿ ಉಳುಮೆ ಮಾಡೋ ಟೈಮಲ್ಲಿ ಹರಳುಗಳು ಸಿಗ್ತಾ ಇದ್ವಂತೆ ಅವಾಗ. ಸೊ ಆಗಿನ ಕಾಲದಲ್ಲಿ ಅದನ್ನ ಹೊಸ ಹರಳು ಅಂತ ಕರಿತಾ ಇದ್ರು. ಸೊ ಹೊಸ ಹರಳು ಹೋಗಿ ಈಗ ಹೊಸ ಹೊಳಲಾಗಿದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ದೇವಸ್ಥಾನ ಎದುರುಗಡೆ ನಿಂತಿದ್ದೀನಿ. ಸೊ ಇಲ್ಲಿ ಬಾಕ್ಲು ಹಾಕಿದ್ದಾರೆ. ಸೊ ಬೆಳಗಿನ ಜಾವ ಮಂದಿ 7 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಮತ್ತೆ ಬಿಟ್ಟರೆ ಸಂಜೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ಸೊ ಅಲ್ಲಿವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಗೈಸ್, ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕಂದ್ರೆ ನೀವು ಏನಿಲ್ಲ ಅಂದ್ರೆ ಫಸ್ಟ್ ಮಂಡ್ಯ ಇಲ್ಲ ಮೈಸೂರಿಗೆ ಬರಬೇಕಾಗುತ್ತೆ. ಸೊ ನೀವು ಈ ದೇವಸ್ಥಾನ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಗೆ ಸೇರೋದ್ರಿಂದ ನೀವು ಮಂಡ್ಯದಿಂದ KR ಪೇಟೆಗೆ ಬಂದರೆ KR ಪೇಟೆಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ. ಗೈಸ್, ಈ ದೇವಸ್ಥಾನನ ನೀವು ಮೇಲ್ಗಡೆಯಿಂದ ನೋಡಿದ್ರೆ ಬಂದ್ಬಿಟ್ಟು ನಕ್ಷತ್ರಾಕಾರದಲ್ಲಿದೆ. ಸೊ ಇದನ್ನ ಚಾಲುಕ್ಯರು 3 ಗುಂಪುಗಳನ್ನಾಗಿ ಅಂದರೆ ಈ ಗರ್ಭಗುಡಿನ 3 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಸೊ ಅದನ್ನ ನಾನು ಒಳಗಡೆಯಿಂದ ಅಂದರೆ ಹೊರಗಡೆಯಿಂದ ತೋರ್ಸೋಕ್ಕಾಗಲ್ಲ, ಒಳಗಡೆನೆ ಹೋಗ್ಬೇಕಾಗುತ್ತೆ. ಸೊ ಗೈಸ್, ಇವಾಗ ನಾವು ಸದ್ಯಕ್ಕೆ ಈಗ ಹೊರಗಡೆ ನೋಡ್ತಿದ್ದೀವಲ್ಲ, ಈ ಗೋಡೆ ಮೇಲೆ ಕೆತ್ತಿರುವಂಥ ಶಿಲೆಗಳನ್ನು ನೋಡ್ತಿದ್ರಲ್ಲ, ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಕೆತ್ತಿದ್ದಾರೆ ಅಂತೇಳಿ. ಸೊ ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ಹೊಸಹೊಳಲು ಗ್ರಾಮದ ಸೆಂಟ್ರಲ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಸುತ್ತ ಮನೆಗಳಿದೆ. ಸೊ ಆ ಸೆಂಟ್ರ್ ಒಳಗೆ ಈ ದೇವಸ್ಥಾನ ಇರೋದು. ಸೊ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೆ ಅಷ್ಟೊಂದು ಗೊತ್ತಾಗಬೇಕಂದ್ರೆ ಆ ಧರ್ಮೇಂದ್ರ ಸರ್ನ ಮೀಟ್ ಮಾಡಿರಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಇಲ್ಲಾಂದರೆ ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಈ ಟೆಂಪಲ್ ಬಗ್ಗೆ ಏನು ಅಂತ ಹಿಂಗೆ ಏನು ಅನ್ನೋದು ಇತಿಹಾಸ ಬಗ್ಗೆ. ಸೊ ನಾವು ಅರ್ಧ ತಿಳ್ಕೊಂಡು ನಿಮಗೆ ಅರ್ಧ ತಿಳಿಸೋದು ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಗೈಸ್, ಈ ಗೋಡೆ ಮೇಲೆ ಕೆತ್ತಿರುವಂತಹ ಇದು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಇದನ್ನ ಸೂಚಿಸುತ್ತೆ. ಅದು ಸೊ ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು 100-150ರಿಂದ 200 ವರ್ಷಗಳ ಮೇಲೇನೆ ಆಗಿದೆ ಅನ್ಸುತ್ತೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಈ ದೇವಸ್ಥಾನ ಬಂದ್ಬಿಟ್ಟು ತರೀಕೆರೆ ತಾಲೂಕಲ್ಲಿರುವಂಥ ಅಮೃತಾಪುರ ದೇವಸ್ಥಾನ ಇದೆಯಲ್ಲ, ಅದು ಕೂಡ ಹೀಗೆ ಥರ ಕಟ್ಟಿದ್ದಾರೆ. ಅಂದರೆ ಅಲ್ಲೂ ಕೂಡ ಚಾಲುಕ್ಯರೇ ಕಟ್ಟಿರೋದು, ಅಂದರೆ ಅಲ್ಲಿ ನಕ್ಷತ್ರಾಕಾರದಲ್ಲಿ ಕಟ್ಟಿಲ್ಲ. ಸೊ ಇಲ್ಲಿ ನಕ್ಷತ್ರಾಕಾರದಲ್ಲಿ ಕಟ್ಟಿದ್ದಾರೆ. ಅಂದರೆ ವಿಮಾನದಲ್ಲಿ ಹೋಗು ಬರೋರಂತರಿಗೆ ಈ ಗೋಪುರ ಸೂಚಿಸೋದಕ್ಕಂತೇಳಿ ಈ ದೇವಸ್ಥಾನ ಈ ಥರ ಕಟ್ಸಿರ್ತಾರೆ ಚಾಲುಕ್ಯರು. ಸೊ ನೋಡ್ತಾ ಇದ್ರಲ್ಲ ಗೈಸ್, ದೇವಸ್ಥಾನದ ಮುಂಭಾಗದಲ್ಲಿ ವಾತಾವರಣ ಹೆಂಗಿದೆ ಅಂದರೆ ಪ್ಲೇಸು. ಸೊ ಇಲ್ಲಿ ಬಂದ್ಬಿಟ್ಟು ಬೆಳಗಿನ ಜಾವ ಅಷ್ಟೊತ್ತಿಗೆ ಯಾರು ಇರಲಿಲ್ಲ, ನಾನು ಒಬ್ಬನೇ ಬಂದಿದ್ದೆ. ಸೊ ಆ ತಾತ ಒಬ್ಬರು ಬಂದಿದ್ದು ಅಷ್ಟೇ. ಸೊ ಅದು ಬಿಟ್ಟರೆ ನಾನು ಒಬ್ಬನೇ ಬಂದಿರೋದು ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಸೊ ಈ ಹಳ್ಳಿಯವರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ. ಅವ್ರೇನು ಹೊಸದಾಗಿ ಬರೋದು ಬೇಡ ಈ ದೇವಸ್ಥಾನಕ್ಕೆ.
ಸೊ ಗೈಸ್ ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿನ ಸ್ಥಾಪನೆ ಮಾಡಿದ್ದಾರೆ ಚಾಲುಕ್ಯರು. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಮುಂಭಾಗದಲ್ಲಿದ್ದೀನಿ, ಅಂದರೆ ಗೋಪುರದ ಮುಂಭಾಗದಲ್ಲಿ, ಅಂದರೆ ಧ್ವಜದ ಕಂಬ, ಅಂದರೆ ಗರುಡ ಕಂಬ ಅಂತಾರಲ್ಲ ಆ ಕಂಬದ ಎದುರುಗಡೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಈ ವ್ಯೂನ ನೋಡಿ ಗೈಸ್. ಸೊ ಗೈಸ್ ಈ ದೇವಸ್ಥಾನದಲ್ಲಿ ಸುಮಾರು 100 ವರ್ಷಗಳ ಹಳೆಯ ಕಾಲದ ಶಾಸನಗಳು ಕೂಡ ಪತ್ತೆಯಾಗಿದೆ. ಸೊ ಅದನ್ನು ನೀವು ಈ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬೋರ್ಡಲ್ಲಿ ನೋಡ್ಕೊಂಡು ಹೋಗ್ಬಿಡ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಬೇಕಂದ್ರೆ ಸೊ ಒಂದು ಬುಕ್ ಇದೆ, ಸೊ ಆ ಬುಕ್ನ ರೆಫರ್ ಮಾಡ್ತೀನಿ. ಸೊ ಗಾಯ್ಸ್ ಇನ್ನೂ ಒಂದ್ಸರಿ ಹೇಳ್ತಿದ್ದೀನಿ, ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಸರಿಯಾದ ಸಮಯಕ್ಕೆ ಬರಬೇಕಾಗುತ್ತೆ, ಇಲ್ಲಾಂದರೆ ದೇವರ ದರ್ಶನ ಮಾಡ್ಕೊಂಡೆ ವಾಪಸ್ ಹೋಗ್ಬೇಕಾಗುತ್ತೆ ನಂತರ. ಸೊ ಗಾಯ್ಸ್ ಏನು ಗೊತ್ತಾ, ಈ ದೇವಸ್ಥಾನ ಬಂದುಬಿಟ್ಟು ಬೆಳಗಿನ ಜಾವ 7 ಗಂಟೆ ಒಳಗೆ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ಬೋದು, ಅಂದರೆ ಅಷ್ಟೊತ್ತಿಗೆ ಓಪನ್ ಆಗಿರುತ್ತೆ. ಅದು ಬಿಟ್ಟರೆ ಮತ್ತೆ 4 ಗಂಟೆಗೆ ಓಪನ್ ಆಗೋದು, ಅದು ಬಿಟ್ಟರೆ ನೀವು ಮತ್ತೆ 4 ಗಂಟೆವರೆಗೆ ಕಾಯಬೇಕಾಗುತ್ತೆ. ಸೊ ಹಂಗಾಗಿ ಟೈಮ್ಗಳನ್ನು ನೋಡ್ಕೊಂಡು, ಅಂದರೆ ಈ ದೇವಸ್ಥಾನಕ್ಕೆ ಯಾವ ಟೈಮಿಗೆ ಹೋದರೆ ಯಾವ ಟೈಮಿಗೆ ಕರೆಕ್ಟಾಗಿ ಪಿಕಪ್ ಆಗುತ್ತೆ ಅನ್ನೋ ಟೈಮ್ ಪ್ರಕಾರ ನೋಡ್ಕೊಂಡು ಬಂದರೆ ಆಗುತ್ತೆ. ಸೊ ಇಲ್ಲಾಂದರೆ ಬಂದುಬಿಟ್ಟು ನೀವು ಬರೀ ಹೊರಗಡೆಯಿಂದ ದೇವಸ್ಥಾನ ನೋಡ್ಕೊಂಡು ಹೋಗಬೇಕಾಗುತ್ತೆ ನಂತರ. ಸೊ ಹಾಗೆ ಯಾವ ಥರ ಮಾಡೋಕ್ಕೆ ಹೋಗ್ಬಿಡಿ ಗಾಯ್ಸ್. ಸೊ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್ ನಿಮಗೆ ಈ ದೇವಸ್ಥಾನದ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಸೊ ನೋಡ್ತಿದ್ರಲ್ಲ ಈ ಮುಂದ್ಗಡೆ ಇದೆಲ್ಲ ಕಲ್ಲುಗಳು ಅದರಲ್ಲೆಲ್ಲ ಕೆತ್ತಿಸಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಂಡೆ ತಿಳ್ಕೊಬೋದು ಅದ್ರ ಬಗ್ಗೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ಗಾಯ್ಸ್.